ಶಿವಮೊಗ್ಗ ನಮಸ್ಕಾರ. ನಾನು ನಿಮ್ಮ ವಿಜಯ್ ಪ್ರಕಾಶ್. ಇದೇ ಡಿಸೆಂಬರ್ 31ನೇ ತಾರೀಕು ನ್ಯೂ ಇಯರ್ಸ್ಗೋಸ್ಕರ ನಾನು ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಕಿಮ್ಮನೆ ಲಕ್ಸುರಿ ಲಾನ್ ನಲ್ಲಿ. ಸೊ ತಾವೆಲ್ಲರೂ ಬನ್ನಿ. ನನ್ನೊಂದಿಗೆ ಅನೇಕ ಕಲಾವಿದರು ಇರ್ತಾರೆ. ಅನುರಾಧ ಭಟ್ ಅವರಿದ್ದಾರೆ, ಅರುಣ್ ಸರನ್ ಬ್ಯಾಂಡ್ ಇದ್ದಾರೆ, ಇನ್ನೂ ಅನೇಕ ಮನೋರಂಜನೆಯ ಅಲ್ಲಿ ಕಾರ್ಯಕ್ರಮಗಳಿವೆ. ಅಷ್ಟೇ ಅಲ್ಲದೆ ಅವತ್ತು 1 ಲಕ್ಷ ರೂಪಾಯಿನ ಒಂದು ಲಕ್ಕಿ ಡ್ರಾ ಕೂಡ ಇದೆ. ಸೊ ನೀವು ಕೂಡ ಗೆಲ್ಬಹುದು. ಸೊ ಖಂಡಿತ ಬನ್ನಿ. ಈ ನ್ಯೂ ಇಯರ್ ಸೆಲೆಬ್ರೇಷನ್ಸ್ನ ಬಹಳ ಅದ್ದೂರಿಯಾಗಿ ನಾವೆಲ್ಲರೂ ಸೇರಿ ಆಚರಿಸೋಣ. ಹೊಸ ವರ್ಷವನ್ನು ಒಳ್ಳೊಳ್ಳೆ ಒಂದು ವಿಷಯಗಳಿಂದ ಪ್ರಾರಂಭಿಸೋಣ. ಕಿಮ್ಮನೆ ಲಕ್ಸುರಿ ಲಾನಲ್ಲಿ ಇದು ನಡೀತಾ ಇದೆ ಶಿವಮೊಗ್ಗ. ಸೊ ತಪ್ಪದೆ ಬನ್ನಿ. ನಾನು ಸಿಗ್ತೀನಿ ಡಿಸೆಂಬರ್ 31 ರಾತ್ರಿ. ನಮ್ಮೆಲ್ಲ ಗ್ರಾಹಕರಿಗೆ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಶುಭಾಶಯಗಳು. ನಮ್ಮಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಕ್ರಿಸ್ಮಸ್ ಪ್ಲಮ್ ಕೇಕ್ಸ್ ಹಾಗೂ ಹೊಸ ವರ್ಷದ ಕೇಕ್ಗಳು ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಸಂಪರ್ಕಿಸಿ ಕೆಕೆಫೆ, ಎಂಟಿ ರಸ್ತೆ, ಟೆಂಪೋ ಸ್ಟ್ಯಾಂಡ್ ಹತ್ತಿರ ಶಿವಮೊಗ್ಗ, 100 ಅಡಿ ರಸ್ತೆ, ಗೋಪಾಲಗೌಡ ಬಡಾವಣೆ ಶಿವಮೊಗ್ಗ, ಅಮೀರ್ ಅಹಮದ್ ಸರ್ಕಲ್, ಸಿಟಿ ಸೆಂಟರ್ ಎದುರು, ಬಿಎಚ್ ರಸ್ತೆ ಶಿವಮೊಗ್ಗ, ಗಾಂಧಿನಗರ, ಬಿ ಬ್ಲಾಕ್, ಹೋಟೆಲ್ ವಿಧಾತ್ರಿ ಭವನ, ಗಣಪ ಕಾಂಪ್ಲೆಕ್ಸ್ ಶಿವಮೊಗ್ಗ ಮತ್ತು ರತ್ನ ಆರ್ಕೆಡ್, ನಂಜಪ್ಪ ಆಸ್ಪತ್ರೆ ಹತ್ತಿರ, ಕುವೆಂಪು ರಸ್ತೆ ಶಿವಮೊಗ್ಗ. ದ್ವೇಷ ಭಾಷಣ ತಿದ್ದುಪಡಿ ಕಾಯ್ದೆಯ ವಿರುದ್ಧ ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರದ ಸಾಗರ ಹೋಟೆಲ್ ವೃತ್ತದಲ್ಲಿ ಮಾಜಿ ಸಚಿವ ಹಾಗೂ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಹರತಾಳು ಹಾಲಪ್ಪ ನೇತೃತ್ವದಲ್ಲಿ ನಗರ ಹಾಗೂ ಗ್ರಾಮಾಂತರ ಬಿಜೆಪಿ ಮಂಡಲದ ವತಿಯಿಂದ ಪ್ರತಿಭಟನೆ ನಡೆಸಲಾಗಿದ್ದು, ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಈ ಸಂದರ್ಭದಲ್ಲಿ ನಗರ ಮಂಡಲಾಧ್ಯಕ್ಷ ಗಣೇಶ್ ಪ್ರಸಾದ್, ಗ್ರಾಮಾಂತರ ಮಂಡಲಾಧ್ಯಕ್ಷ ದೇವೇಂದ್ರ, ಬಿಜೆಪಿ ಜಿಲ್ಲಾ ಮಹಿಳಾ ಘಟಕದ ಸದಸ್ಯೆ ಮಧುರಾ ಶಿವಾನಂದ್, ಜಿಲ್ಲಾ ಬಿಜೆಪಿ ನಿಕಟಪೂರ್ವ ಅಧ್ಯಕ್ಷ ಟಿಡಿ ನಾಗರಾಜ್, ಮಾಜಿ ಸಚಿವ ಹರತಾಳು ಹಾಲಪ್ಪ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು. ಒಂದು ಸಣ್ಣ ಬ್ರೇಕ್ ನಂತರ ಪ್ರತಿಭಟನೆಯಲ್ಲಿ ಯಾರೆಲ್ಲ ಏನು ಮಾತಾಡಿದ್ರು ಕೇಳೋಣ. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ನಮ್ಮ ಮಲೆನಾಡು ಶಿವಮೊಗ್ಗದಲ್ಲಿ ತಯಾರಾದ ಡೈರಿ ಫ್ರೆಶ್ ಐಸ್ ಕ್ರೀಮ್, ಪ್ಯೂರ್ ಮಿಲ್ಕ್ ಬಳಕೆ, ರಿಯಲ್ ಫ್ರೂಟ್ಸ್ ನ ನೈಜ ಸವಿ, ನ್ಯಾಚುರಲ್ ಕಲರ್ಸ್ ಮಾತ್ರ, ಯಾವುದೇ ಆಡೆಡ್ ಕಲರ್ಸ್ ಇಲ್ಲ. 15 ವರ್ಷಗಳ ನಂಬಿಕೆಯ ಸೇವೆ, ರುಚಿಯಲ್ಲಿ ಟೇಸ್ಟಿ, ಆರೋಗ್ಯದಲ್ಲಿ ಬೆಸ್ಟ್. ನಮ್ಮ ಊರಿನ ಹೆಮ್ಮೆ, ನಮ್ಮ ರುಚಿಯ ಆಯ್ಕೆ ಡೈರಿ ಫ್ರೆಶ್ ಐಸ್ ಕ್ರೀಮ್. ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಇದೆಯಾ, ಈ ಚೈನ್ ಸ್ಮೋಕರ್ ಇದ್ರ, ಅಂಡ್ ನಿಮ್ಗೆ ಏನಾದ್ರು ಕಿಡ್ನಿ ಸಮಸ್ಯೆ ಇದೆಯಾ, ಈ ತರ ಎಲ್ಲ ಇದ್ದು ನಿಮ್ ಕಾಲಲ್ಲಿ ನಡೆಯುವಾಗ ನೋವು ಬರೋದು, ಇಲ್ಲ ಕಾಲಲ್ಲಿ ಆರ್ದೇ ಇರುವಂತದ್ದು ಹುಣ್ಣಿರೋದು ಏನಾದ್ರು ಇದ್ರೆ ನಿಮ್ಗೆ ನಿಮ್ಮ ರಕ್ತನಾಳದಲ್ಲಿ ಬ್ಲಾಕ್ ಇದೆ ಅಂತ ಅರ್ಥ. ನಾನು ಡಾಕ್ಟರ್ ನಿಶಿತಾ, ಕನ್ಸಲ್ಟೆಂಟ್ ಎಂಡೋವಾಸ್ಕ್ಯುಲರ್ ಅಂಡ್ ಇಂಟರ್ವೆನ್ಷನ್ ರೇಡಿಯಾಲಜಿ, ನಂಜಪ್ಪ ಲೈಫ್ ಕೇರ್. ಈ ತರ ಸಿಂಪ್ಟಮ್ಸ್ ಇರೋರಿಗೋಸ್ಕರ ನಾವು ಒಂದು ಪೆರಿಫೆರಲ್ ಆರ್ಟರಿ ಡಿಸೀಸ್ ಕ್ಯಾಂಪ್ ನ ಕಂಡಕ್ಟ್ ಮಾಡ್ತಾ ಇದೀವಿ ನಂಜಪ್ಪ ಲೈಫ್ ಕೇರ್ ಅಲ್ಲಿ, ಡಿಸೆಂಬರ್ 8 ಇಂದ ಡಿಸೆಂಬರ್ 31 ವರೆಗೂ. ಈ ಕ್ಯಾಂಪ್ ಅಲ್ಲಿ ನಾವು ನಿಮ್ದು ರಕ್ತನಾಳದಿರೋ ಬ್ಲಾಕ್ ನ ಡಯಾಗ್ನೋಸಿಸ್ ಮಾಡ್ತೀವಿ, ಅದಕ್ಕೆ ಎಂಡೋವಾಸ್ಕ್ಯುಲರ್ ಟ್ರೀಟ್ಮೆಂಟ್ ಮಾಡ್ತೀವಿ. ಅಂದ್ರೆ ಪಿನ್ ಹೋಲ್ ಸರ್ಜರಿ, ಒಂದು ಸಣ್ಣ ಸೂಜಿ ಗಾತ್ರದ ರಂಧ್ರದಿಂದ ನಿಮ್ಮ ರಕ್ತನಾಳದಲ್ಲಿರೋ ಬ್ಲಾಕ್ಸ್ ನ ಓಪನ್ ಮಾಡ್ತೀವಿ. ವಿರೋಧಿ ಕಾಯ್ದೆ ಅಂತ ತಗೊಬಂದಿದ್ದಾರೆ. ಇದು ನಾವು ಒಪ್ಪಿಕೊಂಡಂಥ ಭಾರತ ಸಂವಿಧಾನಕ್ಕೆ ವಿರೋಧವಾಗಿದೆ. ಅಂಬೇಡ್ಕರ್ ರಚನೆ ಮಾಡಿದಂಥ ಸಂವಿಧಾನಕ್ಕೆ ವಿರೋಧವಾಗಿದೆ. ಇದನ್ನು ವಾಪಸ್ ತಗೋಬೇಕು. ಇದು ರಾಜಕೀಯವಾಗಿ ಮತ್ತು ಹೋರಾಟಗಾರರನ್ನು, ಬರೀ BJP ಒಂದು ಗುರಿ ಅಲ್ಲ, ಇಡೀ ಹೋರಾಟವನ್ನೇ ಹತ್ತಿಕ್ಕತಕ್ಕಂಥ ಕಾನೂನು ಇದು ರೈತ ಸಂಘದವ್ರಿಗೆಲ್ಲ ಮಾತಾಡೋ ಹಾಗಿಲ್ಲ. ಮುಂದೆ ಇದು ಒಂದು ಸರ್ವಾಧಿಕಾರದ ಧೋರಣೆ ಉಳ್ತಕ್ಕಂಥ ಸರ್ಕಾರದ ಬಗ್ಗೆ 1000 ಮಾತಾಡೋದಿದೆ. ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಬಗ್ಗೆ ಸಾಕಷ್ಟು ಮಾತಾಡೋದಿದೆ. ಅವ್ರು ಯಾವುದು ಇದು ಅರ್ಥವೇ ಆಗಿಲ್ಲ. ಇಲ್ಲಿ ನಮ್ಮ ಶಾಸಕರಿಗಂತೂ ಅದು ಅರ್ಥವೇ ಆಗಲ್ಲ ಬಿಡಿ. ಯಾರು ಮತ್ತೆ ಅಸೆಂಬ್ಲಿ ಚರ್ಚೆ ಆಗ್ಬೇಕಾದ್ರೆ ಮತ್ತೆ ನಿಗ್ರೋದಷ್ಟೇ ಎಂತ ಹೇಳ್ತಾರೆ, ಯಾವುದ್ರಾಗ ಭಾಗವಹಿಸಿ ಯಾವುದ್ರಾಗ ಸಪೋರ್ಟ್ ಮಾಡಿ ಮಾತಾಡಿದ್ದಾರೆ ಅಂತಿಲ್ಲ. ಇವರು ಮಾತಾಡಿದೆ ನಾನು ಅಂತ, ಇಲ್ಲೊಂದಿಷ್ಟು ಜನ ಇದ್ದಾವೆ, ಅವು ನೋಡಿದ್ರೆ ನಮ್ಮ ಸಾಹೇಬರು ಮಾತಾಡಿದ್ರು ಅಂತ. ಏನು ಮಾತಾಡಿದ್ರಿ ಯಾವ ವಿಷಯದ ಬಗ್ಗೆ? ಯಾರೋ ಇಬ್ಬರು ಚರ್ಚೆ ನಡೀತದೆ ಅಸೆಂಬ್ಲಿಲಿ, ಆಗ ನಿಗಿರ್ಬಿಟ್ಟು ಹಿಂಗೆ ಅನ್ನೋದು. ಇದ್ರ ಬಗ್ಗೆ ಚರ್ಚೆ ಆಗಬೇಕಲ್ಲ, ಇದ್ರ ಬಗ್ಗೆ ಅಧ್ಯಯನ ಆಗಬೇಕಲ್ಲ. ಯಾಕಾಗಿ ತಂದ್ವಿ, ಏನೇನಾಗಿದೆ, ಯಾವಾಗ ಎಂಥ
ಸಂದರ್ಭ ಈಗಿರುವ ಕಾನೂನಿನಲ್ಲಿ ನ್ಯೂನ್ಯತೆ ಇದೆ, ಅದು ಸಾಕಾಗೋದಿಲ್ಲ. ಈ ದೇಶಕ್ಕೆ ಗಂಡಾಂತರ ಇದೆ, ಈ ರಾಜ್ಯಕ್ಕೆ ಗಂಡಾಂತರ ಇದೆ, ಪ್ರಜಾಪ್ರಭುತ್ವಕ್ಕೆ ಗಂಡಾಂತರ ಇದೆ.